ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮಾಡಿರೋ ವಿಡಿಯೋಗಳು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಆಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನನ್ನ ಡೇ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನಪ್ ಆಗಿಬಿಟ್ಟು ಫಸ್ಟ್ ಹಾಟ್ ವಾಟರ್ ಕುಡಿತೀನಿ. ಅದಾದಮೇಲೆ ನಾನು ಒಂದು ಫ್ರೂಟ್ ಕನ್ಸ್ಯೂಮ್ ಮಾಡ್ತೀನಿ, ಯಾವುದಾದ್ರೂ ಒಂದು ಫ್ರೂಟ್ ಕನ್ಸ್ಯೂಮ್ ಮಾಡ್ತೀನಿ ಡೈಲಿ. ಅದಾದಮೇಲೆ ನಾನು ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಟಿಫನ್ ಅಂದರೆ ನಮ್ಮ ಕಡೆ ಮಂಡಕ್ಕಿ ಚಿತ್ರಾನ್ನ ಅಂತ ಹೇಳ್ತೀವಿ. ನನಗೆ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ತಿಂದಿರಲಿಲ್ಲ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ತಿಂದೇ ಇರಲಿಲ್ಲ. ಸೊ ಮಂಗಳೂರಲ್ಲೂ ನಮ್ಮ ದಾವಣಗೆರೆ ಕಡೆ ಸಿಗೋ ಮಂಡಕ್ಕಿ ಸಿಗಲ್ಲ, ಕಡಿಮೆ ಸಿಗೋದು. ಮಾರ್ಕೆಟಿಗೆ ಹೋಗಿಯೇ ತೊಗೊಂಬರ್ಬೇಕು. ಅದು ಸಂಡೇ ಮಾತ್ರ ಸಿಗುತ್ತೆ, ಬೇಗ ಹೋದರೆ ಮಾತ್ರ ಸಿಗುತ್ತೆ, ಮತ್ತು ಈವ್ನಿಂಗೆಲ್ಲ ಹೋದರೆ ಸಿಗಲ್ಲ. ಸೊ ಆ ಥರ ತೊಗೊಂಬಂದಿದ್ವಲ್ಲ, ತುಂಬ ತಿನ್ನಬೇಕಂತ ಅನ್ನಿಸ್ತಿತ್ತು. ಅದಕ್ಕೆ ಮಂಡಕ್ಕಿ ಚಿತ್ರಾನ್ನ ಮಾಡ್ಕೊಂಬಿಟ್ಟು ತಿಂದ್ವಿ. ಆ್ಯಕ್ಚುಲಿ ತುಂಬ ಖುಷಿ ಅನ್ನಿಸ್ತು, ಯಾಕಂದರೆ ತುಂಬ ದಿನ ಆದಮೇಲೆ ತಿಂತೀವಲ್ಲ. ನಮ್ಮೂರ ಕಡೆ ಅಂದರೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ತಿನ್ಬೋದು. ನಾರ್ಮಲಾಗಿ ಎಲ್ಲ ಕಡೆ ಸಿಗ್ತಿರುತ್ತೆ, ಬಟ್ ಮಂಗಳೂರಲ್ಲಿ ಆ ಥರ ಅಲ್ಲ. ನಾನು ಫುಲ್ಲು ವಿಡಿಯೋ ಅದು ರೆಸಿಪಿದು ಶೂಟ್ ಮಾಡ್ಕೊಂಡಿರಲಿಲ್ಲ, ಸೊ ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಡೀಟೇಲಾಗಿ ಏನೂ ಹೇಳ್ತಾ ಇಲ್ಲ ಅಷ್ಟೇ. ಅದಾದಮೇಲೆ ನಾನಿಲ್ಲಿ ಜವಳೆಕಾಯಿ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಜವಳೆಕಾಯಿ ಪಲ್ಯ ಅಂದರೆ, ಜವಳೆಕಾಯಿ ಅಂದರೆ ಗೋರೆಕಾಯಿ ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ ಅದಕ್ಕೆ ಗೋರೆಕಾಯಿ ಅಂತಾರೆ ಅಂತ. ಅದನ್ನು ನೈಟೇ ನಾನು ಸೋಸಿಟ್ಕೊಂಡ್ಬಿಟ್ಟಿದ್ದೆ. ಚಾಕುದಲ್ಲಿ ಕಟ್ ಮಾಡಿದರೆ ಅದರ ನಾರೆಲ್ಲ ಅಲ್ಲಿಗೆ ಪಲ್ಯ ಮಾಡಿದ್ಮೇಲೆ ಹಲ್ಲಲ್ಲಿ ಸಿಗಾಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ನೀಟಾಗಿ ಸೋಸ್ಕೊತಾರೆ ಕೈಲೇ. ಅದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಫಸ್ಟು ಹಂಚು ಕಾಯಬೇಕು. ಅದು ಕಾದಾದಮೇಲೆ ಜವಳೆಕಾಯಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಜವಳೆಕಾಯಿ ಹಾಕಬೇಕು ಹಂಚಲ್ಲಿ. ಅದಾದಮೇಲೆ ನೀರು ಹೋಗೋವರೆಗೂ ಫ್ರೈ ಮಾಡಬೇಕು. ನೀರು ಹೋದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದೇ ಥರ ಬಿಡಬಾರ್ದು, ಯಾಕಂದರೆ ಸೀದೋಗಿಬಿಡುತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ದೇನೂ ಇದ್ರದ್ದು ಪಲ್ಯ ಮಾಡ್ಕೋಬೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಫ್ರೈ ಮಾಡ್ಕೊಂಡು ಮಾಡೋ ಜವಳೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಅದೇ ನಮ್ಮ ಕಡೆ ಜಾಸ್ತಿ ಫ್ರೈ ಮಾಡಿನೇ ಮಾಡೋದು. ಅದಾದಮೇಲೆ ಎಲ್ಲ ಫ್ರೈ ಮಾಡಿ ಆದಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಆನಿಯನ್ನು, ಟೊಮೊಟೊ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಆನಿಯನ್ದು, ಟೊಮೊಟೊದು ಎಲ್ಲ ಸ್ಮೆಲ್ ಹೋಗ್ಬೇಕು, ಅವೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಇದಾದಮೇಲೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಜವಳೆಕಾಯಿ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾದಮೇಲೆ ಜವಳೆಕಾಯಿನ ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಗ್ಗರಣೆಲಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಜವಳೆಕಾಯಿ ತೊಗೊಂಡಿದ್ದೀರೋ ಅದ್ರ ಕನ್ಸಿಸ್ಟೆನ್ಸಿಲಿ ನೀವು ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸಾಂಬಾರು ಪೌಡರ್ ಹಾಕಿ ಕುದಿಯೋಕ್ಕೆ ಬಿಡ್ತಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಈ ಟೈಮಲ್ಲಿ ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಖಾರದ ಪುಡಿ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಒಂದೆರಡು ಸರಿ ಚೆಕ್ ಮಾಡಬೇಕು ಬೆಂದಿದನೋ ಇಲ್ಲ ಅಂತ. ಇಲ್ಲಾಂದರೆ ನೀರು ಹೋಗ್ಬಿಡ್ತು ಅಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕಪ್ಪ ಅಂದರೆ ಒಂದೆರಡು ಸರಿ ಚೆಕ್ ಮಾಡ್ಕೊತಾ ಇರಬೇಕು. ಬೆಂದಿದೆ ಅಂತ ಹೇಳಿದ್ಮೇಲೆ ಪಲ್ಯದ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆನಾ ನೋಡ್ಕೊಂಬಿಟ್ಟು, ಕಡಿಮೆ ಇದ್ರೂ ಉಪ್ಪು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಗುರಾಳ್ ಪುಡಿ ಅಂತ ಹೇಳ್ತೀವಿ ನಾವು, ಹುಚ್ಚೆಳ್ಳು ಪುಡಿ ಅಂತಲೂ ಅಂತಾರೆ, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಿಮ್ಮ ಕಡೆ ಕೊಬ್ಬರಿ ಏನಾದರೂ ಇತ್ತು ಅಂದರೆ ಅದನ್ನು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಪಲ್ಯ, ಜವಳೆಕಾಯಿ ಪಲ್ಯ ರೆಡಿ. ನನಗಂತೂ ಈ ಪಲ್ಯ ತುಂಬಾ ಇಷ್ಟ. ರೊಟ್ಟಿ ಜೊತೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿ, ಜವಳೆಕಾಯಿ ಪಲ್ಯ ಮತ್ತು ಅದ್ರ ಜೊತೆ ಮೊಸರು ಹಾಕ್ಕೊಂಡು ಕ್ಯಾರೆಟು, ಆನಿಯನ್ ಅದ್ರ ಜೊತೆ ಇದ್ಬಿಟ್ರೆ ಈ ಊಟದ ಮುಂದೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ರೆಸಿಪಿ ಹೇಗೆ ಬರುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ರೊಟ್ಟಿನೂ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ರೆಸಿಪಿ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಕಾಡಿಗೆ ಬಂದು ಎಲೆಮನೆಯನ್ನು ನಿರ್ಮಿಸಿ ಈ ಪಂಚವಟಿ ಪ್ರದೇಶದಲ್ಲಿ ಸಂತೋಷದಿಂದ ಜೀವನವನ್ನು ಕಳೆಯುತ್ತಾ ಇರುವಂತಹ ಸಂದರ್ಭ ಕರ್ಣ ಕಠೋರವಾದ ಕರ್ಕಶ ಧ್ವನಿಯಂತ ಕೇಳುತ್ತಾ ಇದೆ. ಆ ರಾಕ್ಷಸಿ ನನ್ನನ್ನು ತಿಂದೆ ಮುಗಿಸಬಹುದು, ಹೋಗದಿರಿ.
ಕಾಡಿಗೆ ಬರುವಂತಹ ಸಂದರ್ಭ ನಾ ಬೇಡವೆಂದರೂ ನನ್ನ ಜೊತೆಯಲ್ಲಿ ಬಂದವಳು ನೀನು. ನಿಜ. ಈ ಕಾಡಿಗೆ ಪ್ರವೇಶಿಸುವ ಸಂದರ್ಭ ಇಲ್ಲಿರುವ ಋಷಿಮುನಿಗಳೆಲ್ಲ ಆಡಿದಂತಹ ಮಾತು ಸಾಮಾನ್ಯ ಕಾಡಿದಲ್ಲ, ಅದೆಷ್ಟೋ ರಾಕ್ಷಸರು ಮಾಯಾವಿಗಳು ಇರುವಂತಹ ಜಾಗ ಎಂಬುದಾಗಿ. ಈ ದಿನ ದೂರದಿಂದ ಕೇಳುತ್ತಿರುವಂತಹ ರಾಕ್ಷಸಿ ಆರ್ಭಟಕ್ಕೆ ಭಯಗೊಂಡೆಯ. ಹೌದು. ಚಿಂತಿಸಬೇಡ, ಕಣ್ಣನ್ನು ಮುಚ್ಚಿಕೋ. ರಾಕ್ಷಸಿ ಇತ್ತ ಕಡೆ ಬಂದಳು ಎಂದಾದರೆ ಆರೇ ಕ್ಷಣದ ಒಳಗಾಗಿ ನಾನು ಬಂದಿದ್ದೆ. ಸಂತೋಷ. ಆಯಿತಾ? ನೋಡಿದ್ರಲ್ಲ, ಇವ್ರು ಯಾಕಪ್ಪ ನಮ್ಮ ಮನೆಗೆ ಬಂದಿದ್ರು ಅಂದರೆ ನಮ್ಮ ಮನೆಗಂತಲ್ಲ ಎಲ್ಲರ ಮನೆಗೂ ಬರ್ತಾರೆ. ಅಂಬಾಭವಾನಿ ದೇವ್ರದ್ದು ಏನೋ ಪೂಜೆ ಅಂತ ಹೇಳಿಬಿಟ್ಟು ನಿನ್ನೆನೇ ಒಂದು ಪಾಂಪ್ಲೆಟ್ ಟೈಪ್ ಕೊಟ್ಟು ಹೋಗಿದ್ರು. ಸೊ ಅದರಲ್ಲಿ ನಾವು ನಾಳೆ ಬರ್ತೀವಿ ಈ ಥರ 6 ಗಂಟೆ ಮೇಲೆ ನಿಮ್ಮ ಮನೇಲಿ ಏನಾದರೂ ದಿನಸಿ ಆಗಿರ್ಬೋದು, ಏನಾದರೂ ಅಮೌಂಟು ಯಾವುದಾದ್ರೂ ನೀವು ಕೊಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಅವ್ರು ಬಂದಿದ್ದರು. ನಾನು ಇದಕ್ಕಿಂತ ಮುಂಚೆ ಅವ್ರು ಬರ್ತಾರೆ ಅಂದರೆ ನಾನು ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಳಗಿದ್ದು ಬಿಡ್ತಿದ್ದೆ, ಯಾಕಂದರೆ ತುಂಬಾ ಭಯ ಆಗ್ತಿತ್ತು. ಏನಿಲ್ಲ, ಅವರು ವೇಷ ಹಾಕ್ಕೊಂಡಿರ್ತಾರೆ ಅಷ್ಟೇ, ಬಟ್ ಅದು ನಮಗೆ ಹೊಸ್ತಲ್ವ. ಗೆಜ್ಜೆ ಎಲ್ಲ ಹಾಕ್ಕೊಂಡಿರ್ತಾರೆ, ಗೆಜ್ಜೆ ಸೌಂಡಿಗೆ ಅರ್ಧ ಭಯ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಬಟ್ ಅವರು ಡೋರ್ ಕ್ಲೋಸ್ ಇದ್ದರೆ ಮತ್ತು ಲೈಟ್ ಆನ್ ಇಲ್ಲ ಅಂದರೆ ಅವ್ರ ಮನೆಗೆ ಬರೋಕ್ಕೆ ಹೋಗಲ್ಲ. ಡೋರ್ ಓಪನ್ ಇಟ್ಕೊಂಡು ಅವ್ರನ್ನ ಕರೆದ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದರೆ ಅವರು ಹಂಗೆಲ್ಲ ಅವರ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಲ್ಲ. ಇವಾಗ ನನಗೊಂದು ಕ್ಲಾರಿಟಿ ಸಿಕ್ತು, ಅವರು ನಮ್ಮ ಥರನೇ ಇರ್ತಾರೆ, ಆದರೆ ವೇಷ ಹಾಕ್ಕೊಂಡು ಮಾತ್ರ ದೇವ್ರದ್ದು ಕಥೆ ಎಲ್ಲ ಹೇಳ್ತಾರೆ. ತುಂಬ ಖುಷಿ ಅನ್ನಿಸ್ತು ನನಗೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಿತ್ತು. ಹಾಗೆ ನನಗೂ ಕಸ್ಟಮರ್ ಒಂದು ಆರ್ಡರ್ ಕೊಟ್ಟಿದ್ದರು ಸ್ಯಾರಿ ಪ್ರಿಪ್ಲೇಟಿಂಗ್ಗೆ ಮತ್ತು ಹೇರ್ ಸ್ಟೈಲ್ಗೆಲ್ಲ ಕೊಟ್ಟಿದ್ದರು. ಸೊ ನಾನಿಲ್ಲಿ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ದಿನ ತುಂಬಾ ಖುಷಿ ಅಂತ ಅನ್ನಿಸ್ತು. ಮತ್ತು ಹಂಗೆ ಏನೋ ಮನೇಲಿ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಆಯಿತು. ಯಾಕಂದರೆ ಇಷ್ಟು ದಿನ ನಾನು ಅವ್ರನ್ನ ಒಳಗೆ ಬರೋಕ್ಕೆ ಬಿಡ್ತಿರ್ಲಿಲ್ಲ, ಮೀನ್ಸ್ ಡೋರೆಲ್ಲ ಹಾಕ್ಕೊಂಡಿರ್ತಿದ್ನಲ್ಲ. ಅವರು ಬಂದೋಗಿದ್ದು ತುಂಬಾ ಖುಷಿ ಅನ್ನಿಸ್ತು. ಯಾಕೆ ಇಷ್ಟು ದಿನ ನಾನು ಅವ್ರನ್ನ ಒಳಗೆ ಕರೆಸ್ಲಿಲ್ಲ ಅಂತ ಫೀಲ್ ಆಯಿತು. ಅವರು ಒಳಗಡೆ ಬಂದು ನಮ್ಮದು ರಾಮಾಯಣ ಮಹಾಭಾರತದ್ದು ಕತೆ ಹೇಳ್ತಾರೆ, ದೇವ್ರದ್ದು ಕತೆ ಹೇಳ್ತಾರೆ. ಅದನ್ನು ಕೇಳ್ತಿದ್ರೆ ನಮಗೆ ಮುಗಿಯೋದೇ ಗೊತ್ತಾಗಲ್ಲ, ಅಷ್ಟು ಖುಷಿ ಅನ್ನಿಸ್ತು. ಅದಾದಮೇಲೆ ನಂದು ಇಲ್ಲಿ ಸ್ಯಾರಿ ಪ್ರಿಪ್ಲೇಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.